ಇವತ್ತು ಈ ಊರಲ್ಲಿ ಇದ್ಕೊಂಡು ಮಾತಾಡ್ಬೇಕಾದ್ರೆ ಬೆಣ್ಣೆಹಳ್ಳಿನಲ್ಲಿ ಎಲ್ಲ ಓದಿರೋರೇ ಇರೋದು. ಇಲ್ಲಿ ಮಕ್ಕಳು ಚೆನ್ನಾಗಿ ಓದಿ ಬೆಂಗಳೂರು ಇರ್ಬೋದು, ಬೆಂಗಳೂರು ಆಚೆ ಇರ್ಬೋದು, ಭಾರತದ ಆಚೆ ಇರ್ಬೋದು, ಒಳ್ಳೊಳ್ಳೆ ಕೆಲಸದಲ್ಲಿ ಜವಾಬ್ದಾರಿಯುತ ಜಾಗದಲ್ಲಿ ಇದಾರೆ. ಹೌದಲ್ಲ ಸರ್? ಹಂಗಾಗಿ ನೋಡ್ರಿ ಊರು ಕೂಡ ಅಭಿವೃದ್ಧಿ ಆಗಿದೆ. ಆದ್ರೆ ಇನ್ನೂ ಅಭಿವೃದ್ಧಿ ಆಗ್ಬೇಕು ಊರು. ಹೌದಲ್ಲ ಸರ್? ಏನೇನು ಅಭಿವೃದ್ಧಿ ಆಗ್ಬೇಕು ಊರಲ್ಲಿ? ಒಂದ್ ಕಾಲೇಜ್ ಆಗ್ಬೇಕು. ಎಷ್ಟು ಜನಸಂಖ್ಯೆ ಇದೆ? ಮತ್ತೆ ಇಲ್ಲಿ ಓದೋ ಹುಡುಗರು ಇದಾರಂತಾನೂ ಗೊತ್ತು. ಆದ್ರೂ ಕೂಡ ಇಲ್ಲಿ ಒಂದು PU ಕಾಲೇಜ್ ಇಲ್ಲ. ಇಲ್ಲಿ ಇದೇ ಕ್ಷೇತ್ರದಲ್ಲ, ಜಗಳೂರಲ್ಲಿ 5 ದಿನ ನಾನು ಸುತ್ತಾಡಿದಾಗ ಒಂದ್ ಗೊತ್ತಾಗಿದ್ದು, ಶಿಕ್ಷಣಕ್ಕೆ ಇರೋದು ಕೊನೆಯ ಆದ್ಯತೆ ಅಂತ. ಒಂದು ಶಾಲೆ 30 ವರ್ಷದಿಂದ ಓಪನ್ ಆಗಿದ್ದಂದ್ರೆ 30 ವರ್ಷ ಆದ್ಮೇಲೆ ಆ ಶಾಲೆ ಬೆಳೆದಿರ್ಬೇಕು. ಆದ್ರೆ ನಾನ್ ನೋಡ್ತಿರೋದೇನಂದ್ರೆ ರಿವರ್ಸ್. ಆ ಶಾಲೆ ಬೀಳೋ ಪರಿಸ್ಥಿತಿಯಲ್ಲಿ ಇರ್ತದೆ. ಜನಸಂಖ್ಯೆ ಜಾಸ್ತಿ ಆಗ್ತಿರೋ ಊರುಗಳಲ್ಲಿ PU ಕಾಲೇಜ್ಗಳು ಬರ್ಬೇಕು. ಇನ್ನೂ ಜಾಸ್ತಿ ಇರೋ ಜನಸಂಖ್ಯೆ ಊರಲ್ಲಿ ಡಿಗ್ರಿ ಕಾಲೇಜ್ ಬರಬೇಕು. ಶಿಕ್ಷಣ ಚೆನ್ನಾಗಿ ಸಿಕ್ತು ಅಂತಂದ್ರೆ ಅಭಿವೃದ್ಧಿ ಅನ್ನೋದು ತಂತಾನಾಗಿ ಆಗ್ತಾ ಹೋಗ್ತದೆ. MP ಆದಾಗ ಯಾವ ಊರಲ್ಲಿ 3000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ ಅಲ್ಲೆಲ್ಲ PU ಕಾಲೇಜ್ ತರೋದಕ್ಕೆ ನಾನು ಶತಾಯಗತಾಯ ಪ್ರಯತ್ನ ಮಾಡೇ ಮಾಡ್ತೀನಿ. ಅದು ನನ್ನ ಮೊದಲೇ ಆದ್ಯತೆ ಆಗಿರ್ತದೆ. ಆ PU ಕಾಲೇಜಲ್ಲಿ ಶಿಕ್ಷಣ ಪಡೆಯೋರು IIT ಕೂಡ ಕ್ರ್ಯಾಕ್ ಮಾಡೋ ತರ ಶಿಕ್ಷಣ ಪಡಿಬೇಕು ಆ PU ಕಾಲೇಜಲ್ಲಿ. ಅಲ್ಲಿ ಓದಿದ್ಮೇಲೆ ಇಂಡಿಯಾದಲ್ಲಿರೋ ಟಫೆಸ್ಟ್ ಎಕ್ಸಾಮ್ಸ್, ನೀಟ್ ಇರ್ಬೋದು, IIT ಇರ್ಬೋದು, JEE ಇರ್ಬೋದು, ಅದಕ್ಕೂ ಈ PU ಲೆವೆಲ್ ಅಲ್ಲಿ ಫಸ್ಟ್ PU ಸೆಕೆಂಡ್ PU ಲೆವೆಲ್ ಅಲ್ಲಿ ಟ್ರೈನಿಂಗ್ ಕೊಡ್ಬೇಕು.